ಕೇವಲ ಒಂದು ಸಗಣಿನ ಬಳಸ್ಕೊಂಡು ಇಷ್ಟೆಲ್ಲ ಬಿಸ್ನೆಸ್ ಮಾಡ್ಬೋದಾ? ಇದರಲ್ಲಿ ಕಡಿಮೆ ಬಂಡವಾಳ, ಒಳ್ಳೆ ಲಾಭ. ನೀವು ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟಿಗೆ ಮಾರ್ಕೆಟಿಂಗಲ್ಲಿ ಕಸ್ಟಮರ್ ಯಾರು? ಇದರಲ್ಲಿ ಅಕಸ್ಮಾತ್ ಲಾಸ್ ಆದ್ರೂ ನೀವು ಚೇತರಿಸ್ಕೊಳಕ್ಕೆ ಆಗದಿರ್ತಕ್ಕಂಥ ನಷ್ಟ ಅಂತೂ ಖಂಡಿತ ಆಗೋದಿಲ್ಲ. ಸಗಣಿನ ಬಳಸ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂತೀರಾ? ಈ ವಿಡಿಯೋ ನೋಡಿ. ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಅದ್ರ ಮುಖಾಂತರ ನಿಮ್ಮ ಪ್ರಾಡಕ್ಟ್ ನಿಮ್ಮ ಬಳಿ ಏನಿದೆ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಹಂಚ್ಕೊಂಡ್ರೆ ಖಂಡಿತ ನಿಮ್ಗೆ ತಕ್ಕಂಥ ಕಸ್ಟಮರ್ಸು ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ. ಪ್ರಾರಂಭದಲ್ಲಿ ಸ್ಲೋ ಆಗಿರ್ಬೋದು, ಖಂಡಿತ ಹೋಗ್ತಾ ಒಳ್ಳೆ ಸರ್ವಿಸ್ ಅನ್ನೋದು ಕೊಟ್ಟಾಗ ಖಂಡಿತ ಡೆವಲಪ್ ಅನ್ನೋದು ಬಂದೇ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರು ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಆರ್ಗಾನಿಕ್ ಅಗ್ರಿಕಲ್ಚರ್ ಆಗಿರ್ಬೋದು, ತೋಟಗಾರಿಕೆ, ಕೃಷಿ ಅಂತ ಯಾವುದೇ ತಗೊಂಡ್ರು ಫಸ್ಟ್ ಪ್ಲೇಸಲ್ಲಿ ಬರ್ತದೆ ಗೊಬ್ಬರದಲ್ಲಿ ಹಸುವಿನ ಸಗಣಿ ಅಂತ ಹೇಳ್ತಾರೆ. ಹಸುವಿನ ಸಗಣಿ ಅಂದರೆ ಬರೀ ಗೊಬ್ಬರ ಮಾತ್ರನ, ಇದನ್ನ ಕಪ್ಪು ಚಿನ್ನ ಅಂತಲೂ ಹೇಳ್ತಾರೆ. ಮತ್ತು ಇದರಲ್ಲಿ ಅಂಥದ್ದೇನಿದೆ ಅಂತ ಹೇಳ್ಬೋದ್ರೆ ಇದರಲ್ಲಿ ನ್ಯೂಟ್ರಿಷನ್ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಸಗಣಿನಲ್ಲಿ, ಹಸುವಿನ ಸಗಣಿನಲ್ಲಿ ಇದರಲ್ಲಿ ಇರ್ತಕ್ಕಂಥದ್ದು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಮತ್ತು ಮಣ್ಣಿಗೆ ಜೀವ ಕೊಡುವ ಏನಿರುತ್ತೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇಷ್ಟು ಮಾತ್ರನ ಸಗಣಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದನ್ನು ಬಳಸಿ ಹೈಟೆಕ್ ಆಗಿ ಬಿಸ್ನೆಸ್ ಕೂಡ ಮಾಡ್ಬೋದು. ಹೌದು, 100% ಇದು ನಿಜ. ಯಾಕೆಂದರೆ ಈಗ ಸದ್ಯಕ್ಕೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮತ್ತು ಒಳ್ಳೆ ಬಿಸ್ನೆಸ್ ಮಾಡೋರಿಗೆ ಹೊಸ ಐಡಿಯಾಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂಥ ಐಡಿಯಾಗಳು ಏನಿದೆ ಅಂತಂದರೆ ಪರಿಸರ ಸ್ನೇಹಿ ಮತ್ತು ಬಂಡವಾಳ ಕಡಿಮೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಹೊಸದಾಗಿ ಏನಾದರೂ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ, ಈಗ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಕಡಿಮೆ ಬಿಸ್ನೆಸ್ಸಲ್ಲಿ ಮಾಡಬೇಕು ಮತ್ತು ಕಡಿಮೆ ಅಮೌಂಟಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಇರೋರಿಗೆ ಪ್ರಾರಂಭದಲ್ಲಿ ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಇದನ್ನು ಟ್ರೈ ಮಾಡ್ಬೋದು. ಫಸ್ಟ್ ಒನ್ ಏನಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ವರ್ಮಿ ಕಾಂಪೋಸ್ಟು. ಫಸ್ಟ್ ಐಡಿಯಾ, ಬೆಸ್ಟ್ ಐಡಿಯಾ ಅಂತ ಹೇಳಿದ್ರೆ ವರ್ಮಿ ಕಾಂಪೋಸ್ಟ್. ನಿಮ್ಗೆ ಗೊತ್ತಿರುತ್ತೆ, ಎರೆಹುಳ ಗೊಬ್ಬರ. ಇತ್ತೀಚೆಗೆ ಫಾರ್ಮರ್ಸ್ಗೆ ಸಿಗ್ತಕ್ಕಂಥದ್ದು 90% ಎರೆಹುಳ ಗೊಬ್ಬರಗಳೇನಿದೆ ಅದೆಲ್ಲ ಕಳಪೆ ಗುಣಮಟ್ಟದಿಂದ ಕೂಡಿದೆ. ನೀವೇನಾದರೂ ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಗೊಬ್ಬರ ತಯಾರಿಸಿದ್ರೆ ಅಂದರೆ ಅದಕ್ಕೆ 100% ಡಿಮ್ಯಾಂಡ್ ಅನ್ನೋದು ಖಂಡಿತ ಇದ್ದಿರುತ್ತೆ. ಅದು ಬೆಸ್ಟ್ ಐಡಿಯಾ ಅಂತ ಹೇಳಿದ್ರೆ ಒಂದು ಬೆಡ್ ಕನಿಷ್ಠ ನೀವು ಒಂದು ಬೆಡ್ ವರ್ಮಿ ಕಾಂಪೋಸ್ಟ್ ಮಾಡಿದ್ರೆ 2 ತಿಂಗಳು ಟೈಮ್ ಸಾಕಾಗುತ್ತೆ. ಇದಕ್ಕೆ ಮಾಡೋದಕ್ಕೆ ಒಂದು ಬೆಡ್ ಮಾಡಬೇಕಂದ್ರೆ 2 ತಿಂಗಳ ನಂತರ ಕಾಸ್ಟು ನಿಮಗೆ ಅಷ್ಟೊಂದು ಕಾಸ್ಟ್ ಏನು ಬರೋದಿಲ್ಲ. ಯಾಕೆಂದರೆ ತೋಟದಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನ ಬಳಸ್ಕೊಂಡೇ ಮಾಡ್ಬೋದು. ಮಿನಿಮಮ್ ಇದರಲ್ಲಿ ನಮಗೆ ಒಂದು 5,000 ರೂಪಾಯಿ ಖರ್ಚು ಅಂತ ಇಟ್ಕೊಂಡ್ರು ಎಲ್ಲ ಖರ್ಚುಗಳು. ಇದನ್ನು KG ನಮಗೆ 5ರಿಂದ 10 ರೂಪಾಯಿವರೆಗೂ ಸಮಯಕ್ಕೆ ತಕ್ಕಾಗೆ, ಪ್ಲೇಸ್ ತಕ್ಕಾಗೆ ಚೇಂಜ್ ಮಾಡ್ಬೋದು. ಮತ್ತು ಇದರಲ್ಲಿ 2 ತಿಂಗಳ ನಂತರ ಕನಿಷ್ಠ ಒಂದು ಬೆಡ್ಡಲ್ಲಿ 5ರಿಂದ 10,000 ರೂಪಾಯಿ 10,000 ರೂಪಾಯಿ ಇನ್ಕಮ್ ಬರುತ್ತೆ. 5,000 ರೂಪಾಯಿ ಇದು ಖರ್ಚು ತೆಗೆದಾಕಿದ್ರು ಕನಿಷ್ಠ. ನಾನೆಲ್ಲ ಕನಿಷ್ಠನೇ ಹೇಳ್ಕೊಂಡು ಹೋಗ್ತೀನಿ, ಯಾಕೆ ನಾವು ಓವರ್ ಎಕ್ಸ್ಪೆಕ್ಟ್ ಯಾವುದ್ರಲ್ಲೂ ಇಟ್ಕೋಬಾರ್ದು ಅನ್ನೋದೇ ಇದರ ಉದ್ದೇಶ. ಕನಿಷ್ಠ 10,000 ರೂಪಾಯಿ ಇನ್ಕಮ್ ಬರುತ್ತೆ, ನಮಗೆ 5,000 ರೂಪಾಯಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದು ಇದರಲ್ಲಿ ಮಾಡ್ತಕ್ಕಂಥ ಪಂಚಗವ್ಯ. ಈ ಪಂಚಗವ್ಯ ಗೊತ್ತಿರುತ್ತೆ ನಿಮಗೆ, ಗಂಜಲ, ಹಾಲು, ತುಪ್ಪ, ಮೊಸರು ಮತ್ತು ಸಗಣಿನ ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ಇದು 100 ಲೀಟ್ರ್ ಪಂಚಗವ್ಯ ತಯಾರು ಮಾಡೋದಕ್ಕೆ ನಿಮಗೆ ಆಲ್ಮೋಸ್ಟ್ 2,000 ರೂಪಾಯಿ ಖರ್ಚಾಗುತ್ತೆ. 1 ಲೀಟ್ರ್ 100ರಿಂದ 150 ರೂಪಾಯಿಗೆ ಹಾಗೆ ಸಮಯಕ್ಕೆ ತಕ್ಕಾಗೆ, ಪ್ಲೇಸ್ ತಕ್ಕಾಗೆ ಚೇಂಜ್ ಮಾಡ್ಬೋದು. ಮತ್ತು ಇದರಿಂದ 8ರಿಂದ 13,000 ರೂಪಾಯಿ ಇನ್ಕಮ್ ಸಹ ಬರುತ್ತೆ. ನೀವು ಲೆಕ್ಕಾಚಾರ ತಗೊಂಡು ನೋಡಿದ್ರೆ. ಇದರಲ್ಲಿ ಫುಲ್ ಡೀಟೇಲಾಗಿ ಮಾತಾಡಬೇಕಂದ್ರೆ ಟೈಮು ಹೋಗ್ತಾ ಇರುತ್ತೆ. ಅದರಿಂದ ಫಾಸ್ಟಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟು ಧೂಪ. ಈಗ ನಿಮ್ಗೆ ಗೊತ್ತಿರುತ್ತೆ, ಧೂಪ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಇತ್ತೀಚೆಗೆ ಕೆಮಿಕಲ್ ಬಳಸಿ ಮಾಡ್ತಕ್ಕಂಥದ್ದು. ಇದು ನಮ್ಮ ಆರೋಗ್ಯದ ಮೇಲೆ, ಈ ಹೊಗೆನ ತಗೊಂಡಾಗ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಗಂಭೀರ ಪರಿಣಾಮಗಳು ನಕಾರಾತ್ಮಕ ಬೀರುತ್ತೆ ಅಂತ ನೋಡ್ಬೋದು. ಮತ್ತು ದೇವ್ರ ಮನೆಯಲ್ಲಿ ಧೂಪ ಆಗಲಿ, ಅಗರಬತ್ತಿ ಆಗಲಿ ಹೆಚ್ಚೋದು ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ. ಆದರೆ ನಾವು ತಗೊಂಬರ್ತಕ್ಕಂಥ ಕೆಮಿಕಲ್ ಅಗರಬತ್ತಿ ಅಥವಾ ಧೂಪದಿಂದ ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚು. ಇದರಲ್ಲಿ ನೀವು ಆರ್ಗ್ಯಾನಿಕ್ ರೀತಿಯಲ್ಲಿ ಅದಕ್ಕೆ ಸಗಣಿ ಜೊತೆಗೆ ಕೆಲವು ಅರ್ಬ್ಸ್ ಸೇರಿಸಿದ್ರೆ, ಅರ್ಬ್ಸ್ ಅಂದರೆ ವಿಶೇಷ ಏನಿಲ್ಲ. ಈಗ ದಾವಣ ಅಂತ ಆಗಿರ್ಬೋದು, ಅದನ್ನು ಫಾರ್ಮರ್ಸ್ ಇತ್ತೀಚೆಗೆ ಹೆಚ್ಚಾಗಿ ಬೆಳೀತಿದ್ರೆ. ದಾವಣ ಮತ್ತು ಮುರುಘ ಅಂತ ಬರುತ್ತೆ, ಅವುಗಳನ್ನ ಒಣಗಿಸಿ ಪುಡಿ ಮಾಡಿ ಇವುಗಳ ಜೊತೆ ಸೇರಿಸ್ರೆ ಸಾಕಾಗುತ್ತೆ. ಒಳ್ಳೆ ಸುವಾಸನೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಬಂಡವಾಳದಲ್ಲೂ ತಯಾರು ಮಾಡ್ತಕ್ಕಂಥದ್ದು ಧೂಪ ಅಂತೇಳಿ. ಮತ್ತು ಇದು ಪರಿಸರ ಸ್ನೇಹಿ ಉದ್ಯಮ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಮ್ಮ ಮನಸ್ಸಿಗೆ, ಅಂದರೆ ನಮ್ಮ ಸ್ವಂತ ಮನಸ್ಸಿಗೆ ಇದರಿಂದ ಸಮಾಧಾನ ಸಿಗುತ್ತೆ. ಮತ್ತು ನೆಕ್ಸ್ಟ್ ಟಾಪಿಕ್ ಹೋಗೋಣ, ಎಕೋ ಫ್ರೆಂಡ್ಲಿ ಪಾಟ್ಸ್. ನಿಮ್ಗೆ ಗೊತ್ತಿರಲಿ, ನರ್ಸರಿನಲ್ಲಿ ಯಾವುದೇ ಆಗಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಪಾಲಿಥೀನ್ ಕವರ್ಗಳಿಂದ ಹಿಡಿದು ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸ್ತಾರೆ. ಆದರೆ ಈ ಪರಿಸರ ಸ್ನೇಹಿ ಮಡಿಕೆಗಳನ್ನ ಚಿಕ್ಕದಾಗಿ ನರ್ಸರಿಗಳು ತಯಾರು ಮಾಡಿದ್ರೆ 100% ಇದಕ್ಕೆ ಮೋಲ್ಡೆಡ್ ಸೀಲ್ ಅಂತ ಇದು ಬರುತ್ತೆ, ನಾವೇ ರೆಡಿ ಮಾಡ್ಕೋಬೋದು. ಇದ್ರ ಜೊತೆಗೆ ಪರಿಸರ ಸ್ನೇಹಿ ಪಾಟ್ಗಳನ್ನ ನಾವು ತಯಾರು ಮಾಡಿಕೊಂಡ್ರೆ ಗಿಡಗಳನ್ನ ನಾಟಿ ಮಾಡಿ ಆ ಪಾಟ್ಗಳ ಸಮೇತ ಮಣ್ಣಿನಲ್ಲಿ ನಾಟಿ ಮಾಡಿದಾಗ ಅದು ಮಣ್ಣಿನ ಜೊತೆ ಬೆರೆತುಕೊಂಡು ಅದನ್ನು ಸಹ ಒಂದು ಪರಿಸರಕ್ಕೆ ಪೂರಕವಾಗಿರುತ್ತೆ ಮತ್ತು ಗಿಡಕ್ಕೆ ಗೊಬ್ಬರ ಆಗಿಯೂ ಕನ್ವರ್ಟ್ ಆಗುತ್ತೆ. ಇದು ಒಳ್ಳೆಯ ಐಡಿಯಾ. ಇದನ್ನು ನಾವು ತಯಾರು ಮಾಡೋದಕ್ಕೆ ನಮಗೆ ಖರ್ಚು ಬರ್ತಕ್ಕಂಥ 1ರಿಂದ 2 ರೂಪಾಯಿ ಅಷ್ಟೇ ಖರ್ಚು ಬರೋದು. ಇದನ್ನು ಮಾರಾಟ ಮಾಡೋದ್ರೆ 8 ರೂಪಾಯಿಂದ 10 ರೂಪಾಯಿಗೆ ಒಂದು ಪೀಸ್ ಮಾರ್ಬೋದು.
ಒಳ್ಳೆ ಲಾಭ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರಲಿ, ಈಗ ಸದ್ಯದ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ. ಈಗ ನಾವು ಮುಂಚೆ ಥರ ಮನೆ ಹೋಗಬೇಕಾಗಿರ್ತಕ್ಕಂಥದ್ದು ಅಥವಾ ಬೀದಿಗಳಲ್ಲಿ ರೋಡ್ ಸೈಡ್ಗಳಲ್ಲಿ ನಿಂತ್ಕೊಂಡು ಮಾರಬೇಕಾಗಿರ್ತಕ್ಕಂಥ ಕಷ್ಟ ಇಲ್ಲ. ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ನಿಮ್ಮ ಸರಕು ಯಾವುದೇ ಆಗಿರಲಿ ಅದಕ್ಕೆ ಆನ್ಲೈನಲ್ಲಿ ನಿಮಗೆ ಇವರನ್ನು ಬೈ ಮಾಡೋರನ್ನ, ಅದಕ್ಕೆ ಕಸ್ಟಮರ್ಸ್ನ ಅವರೇ ಹುಡುಕೊಡುತ್ತೆ. ಅಂದರೆ ನಮ್ಗೆ ಆನ್ಲೈನಲ್ಲಿ ವಿಡಿಯೋಸ್ ಆಗಲಿ ಅಥವಾ ಪ್ರಮೋಟ್ ಮಾಡಿದಾಗ ಅದಕ್ಕೆ ಬೇಕಾ ಅವಶ್ಯಕತೆ ಇರ್ತಕ್ಕಂಥದ್ದವರು ನಮಗೆ ಕಾಲ್ ಮಾಡ್ತಾರೆ. ಖಂಡಿತ ಇದು ಡಿಜಿಟಲ್ ಪ್ಲಾಟ್ಫಾರ್ಮು ಈ ರೀತಿಯ ಇವುಗಳಿಗೆ ಅಂದರೆ ಸರಕುಗಳಿಗೆ ಖಂಡಿತ ಒಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ. ನೆಕ್ಸ್ಟು ಬಯೋಮಾಸ್ ಬ್ರಿಕ್ಸ್ ಅಂತ ಹೇಳ್ಬೋದು. ಇದೇನು ವಿಶೇಷವಾಗಿ ಬ್ರಿಕ್ಸ್ ಅಂತ ಕೇಳ್ತಾರಲ್ವಾ, ಈ ನಮಗೆ ಸಿಗ್ತಕ್ಕಂಥ ಸಗಣಿ ಜೊತೆಯಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೆ. ನಮ್ಮ ತೋಟದಲ್ಲಿ ಉಳಿಕೆ ಆಗ್ತಕ್ಕಂಥದ್ದು ಕೃಷಿ ತ್ಯಾಜ್ಯಗಳನ್ನು ನಾವು ಒಂದು ಹೈ ಪ್ರೆಷರ್, ನಿಮ್ಗೆ ಗೊತ್ತಿರುತ್ತೆ, ಹೈ ಪ್ರೆಷರಲ್ಲಿ ಹೈಡ್ರಾಲಿಕ್ ಪ್ರೆಷರಲ್ಲಿ ಅದನ್ನು ಪ್ರೆಸ್ ಮಾಡಿ ಇಟ್ಟಿಗೆ ರೀತಿ ಮಾಡ್ತಕ್ಕಂಥದ್ದು, ಅಥವಾ ಈ ರೀತಿ ಮಾಡಿದಾಗ ಒಂದು ಇಟ್ಟಿಗೆಗಳ ಥರ ಬರುತ್ತೆ, ಅದು ಬಯೋಮಾಸ್ ಬ್ರಿಕ್ಸ್ ಅಂತ ಕರೀತಾರೆ. ಇದನ್ನು ಕಲ್ಲಿದ್ದಲು ಅಥವಾ ಸೌದೆಗೆ ಬೆಸ್ಟ್ ಆಗಿ ಪರ್ಯಾಯವಾಗಿ ಯೂಸ್ ಮಾಡ್ಬೋದು. ಇದನ್ನು 100% ಇದು ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ನಮಗೆ ಕಡಿಮೆ ಖರ್ಚಲ್ಲಿ ಬ್ರಿಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಇದನ್ನು 1 ಟನ್ಗೆ 3,000 ರೂಪಾಯಿ ಖರ್ಚಾಗುತ್ತೆ. ಹೆಚ್ಚು ಕಡಿಮೆ ಆವರೇಜ್ ನಾನು ಹೇಳ್ತಾ ಇದ್ದೀನಿ, 3,000 ರೂಪಾಯಿ 1 ಟನ್ಗೆ ಖರ್ಚಾಗುತ್ತೆ. ಇದನ್ನು ನೀವು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾರನ್ನಂದರೆ ಇಂಡಸ್ಟ್ರೀಸ್. ಅವರಿಗೆ 1 kgಗೆ 6ರಿಂದ 8 ರೂಪಾಯಿವರೆಗೂ ತಗೊಳ್ಳೋ ಚಾನ್ಸ್ ಇದೆ, ತಗೊತಾ ಇದ್ದಾರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ. ನಮಗೆ 1 ಟನ್ಗೆ 3ರಿಂದ 5,000 ರೂಪಾಯಿ ಲಾಭ ಕನಿಷ್ಠ ಸಿಗುತ್ತೆ ಅಲ್ವಾ. ಇದನ್ನು ನೀವು ಮತ್ತು ಇದು ಯಾವುದೇ ಪ್ರಾಡಕ್ಟ್ ಆಗ್ಬೋದು, ಈಗ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಾನು ಈಗಲಾಗಲೇ ಹೇಳ್ದಾಗೆ ಸೇಲ್ ಮಾಡೋದು, ನಮ್ಮ ಕಸ್ಟಮರ್ಗಳನ್ನ ಕಂಡುಕೊಳ್ಳೋದು ತುಂಬ ಕಷ್ಟದ ಕೆಲಸ ಏನಲ್ಲ. ಪ್ರಾರಂಭದಲ್ಲಿ ಸ್ಲೋ ಆಗ್ಬೋದು, ನಂತರ ಹೋಗ್ತಾ ಖಂಡಿತ ಪ್ರೋಗ್ರೆಸ್ ಆಗುತ್ತೆ. ನೆಕ್ಸ್ಟು ಕಸ್ಟಮರ್ಗಳು ನಮ್ಮ ಇದಕ್ಕೆ ನಾವು ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟಿಗೆ ಕಸ್ಟಮರ್ ಯಾರು ಅಂತ ಹೇಳ್ಬೋದು. ನಾವು ಪ್ರಾಡಕ್ಟ್ ತಯಾರು ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಪ್ರಾಡಕ್ಟ್ ನಾವು ಒಂದು ತಯಾರು ಮಾಡಿದಾಗ ಅರ್ಧ ಯುದ್ಧ ಗೆದ್ದಾಗೆ, ಇನ್ನರ್ಧ ಯುದ್ಧ ಯಾವಾಗ ಗೆಲ್ತೀವಿ, ಆ ಪ್ರಾಡಕ್ಟ್ನ ಸರಿಯಾದ ಕಸ್ಟಮರ್ನ ಹುಡುಕಿ ಅವ್ರಿಗೆ ಸೇಲ್ ಮಾಡಿದಾಗ ಅಲ್ವಾ. ಎಕ್ಸಾಂಪಲ್ಲು, ನೀವು ಒಂದು ಒಣ ಸಗಣಿ ಪುಡಿ ಇದ್ದರೆ ಅದನ್ನು ಟಾರ್ಗೆಟ್ ಯಾರು ಕಸ್ಟಮರ್ಸು, ಮನೆಗಳಲ್ಲಿ ಬಾಲ್ಕನಿಗಳಲ್ಲಿ ಪಾಟ್ಗಳಲ್ಲಿ ಗಿಡ ಬೆಳೆಸ್ತಾರಲ್ವ, ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗುತ್ತೆ ನಿಮ್ಮ ಹತ್ರ ಒಣ ಸಗಣಿ ಪುಡಿ ಇದೆ ಅಂದರೆ. ನೆಕ್ಸ್ಟು ಈಗ ಬಯೋಬ್ರಿಕ್ಸ್ ಅಂದರೆ ಈಗ ಒಣ ತ್ಯಾಜ್ಯ ಮತ್ತು ಸಗಣಿ ಸೇರಿ ಮಾಡ್ತಕ್ಕಂಥ ಇಟ್ಟಿಗೆಗಳಿಗೆ ಟಾರ್ಗೆಟ್ ಯಾರು, ಬ್ರಿಕ್ಸ್ ಇಂಡಸ್ಟ್ರೀಸ್ ಅಂದರೆ ಇಟ್ಟಿಗೆ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಅಥವಾ ಇನ್ನೂ ಕೆಲವು ಫ್ಯಾಕ್ಟ್ರಿಗಳಿರ್ತವೆ. ಅವರಿಗೆ ಕನಿಷ್ಠ ಉರಿಯೋದಕ್ಕೆ ಈ ಕಲ್ಲಿದ್ದಲು ಅಥವಾ ಇನ್ನೊಂದು ಬೇಕಾಗಿರುತ್ತೆ, ಅವುಗಳನ್ನ ನೀವು ಟಾರ್ಗೆಟ್ ಮಾಡ್ಬೋದು ಮತ್ತು ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದು. ಮತ್ತು ದೊಡ್ಡ ಇಂಡಸ್ಟ್ರಿಗಳಿಗೆ ಅವಶ್ಯಕತೆ ಕಂಡಿದ್ದರೆ ಬಯೋಮಾಸ್ ಬ್ರಿಕ್ಸ್ಗೆ ತುಂಬ ಒಳ್ಳೆ ಡಿಮ್ಯಾಂಡ್ ಅಂತ ಇರುತ್ತೆ. ಆ ಡಿಮ್ಯಾಂಡ್ ನೀವು ಪ್ರಾರಂಭದಲ್ಲಿ ಹುಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಮುಂದಿರುವ ಹೆಜ್ಜೆ ಮತ್ತು ಆಯ್ಕೆ ಏನಂದರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ, ಮತ್ತು ನಾವು ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಆಗಿರಬೇಕು, ಮತ್ತು ನಾವು ಯಾವ ಆಡಿಯನ್ಸ್ನ ಟಾರ್ಗೆಟ್ ಮಾಡಬೇಕು ಅಂದರೆ ನಮ್ಮ ತಯಾರು ಮಾಡ್ತಕ್ಕಂಥ ಸರಕಿಗೆ ಆಡಿಯನ್ಸ್ನ ಟಾರ್ಗೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೋಡ್ರಲ್ವಾ, ಈ ರೀತಿ ಕಡಿಮೆ ಬಂಡವಾಳ ಇನ್ವೆಸ್ಟ್ ಮಾಡಿ ಹೆಚ್ಚು ಲಾಭ ಮಾಡ್ತಕ್ಕಂಥದ್ದು. ಮತ್ತು ಅಕಸ್ಮಾತ್ ನಾವು ಇದರಲ್ಲಿ ಒಂದು ವೇಳೆ ನಷ್ಟ ಆದ್ರೂ ನಮಗೆ ಹೈಯೆಸ್ಟ್ ಸುಧಾರಿಸ್ಕೊಳ್ಳೋಕೆ ಆಗದೆ ಇರ್ತಕ್ಕಂಥ ನಷ್ಟ ಖಂಡಿತ ಅಂತೂ ಆಗೋದಿಲ್ಲ. ಪ್ರಯತ್ನ ಯಾಕೆ ಮಾಡಬಾರ್ದು ಅಲ್ವಾ. ನಿಮ್ಮ ಇಂದಿನ ಪ್ರಯತ್ನವೇ ನಾಳಿನ ಸಕ್ಸಸ್ಗೆ ದಾರಿ ಆಗ್ಬೋದು. ಥ್ಯಾಂಕ್ ಯು. ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ. ಇವುಗಳನ್ನು ನೀವು ಕಸ್ಟಮರ್ಸ್ ಹುಡ್ಕೊಳ್ಳೋದು ತುಂಬ ಕಷ್ಟನಲ್ಲ. ಈಗ ಇತ್ತೀಚೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಅದರ ಮುಖಾಂತರ ನಿಮ್ಮ ಪ್ರಾಡಕ್ಟ್ ನಿಮ್ಮ ಬಳಿ ಏನಿದೆ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಹಂಚ್ಕೊಂಡ್ರೆ ಖಂಡಿತ ನಿಮ್ಗೆ ತಕ್ಕಂಥ ಕಸ್ಟಮರ್ಸು ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ. ಪ್ರಾರಂಭದಲ್ಲಿ ಸ್ಲೋ ಆಗಿರ್ಬೋದು, ಖಂಡಿತ ಹೋಗ್ತಾ ಒಳ್ಳೆ ಸರ್ವಿಸ್ ಅನ್ನೋದು ಕೊಟ್ಟಾಗ ಖಂಡಿತ ಡೆವಲಪ್ ಅನ್ನೋದು ಬಂದೇ ಬರುತ್ತೆ.